ಸೇನೆ ವತಿಯಿಂದ 2ನೇ ದಿನದ ಅರ್ಥಪೂರ್ಣ ಕನ್ನಡ ರಾಜ್ಯೋತ್ಸವ ನಿಮಿತ್ತ ವಿವಿಧ ಕಾರ್ಯಕ್ರಮಗಳು. ಕನ್ನಡ ಸೇನೆ ಕರ್ನಾಟಕ ಸಂಘಟನೆ ವತಿಯಿಂದ ಅಕ್ಟೋಬರ್ 31 ಹಾಗೂ 1 ನವೆಂಬರ್ ರಂದು 2 ದಿನಗಳ ಕಾಲ 69ನೇ ಕನ್ನಡ ರಾಜ್ಯೋತ್ಸವ ಏರ್ಪಡಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಕೆಆರ್ ಕುಮಾರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ವಿಷಯ ತಿಳಿಸಿದ ಕುಮಾರ್, ಅಕ್ಟೋಬರ್ 31 ರಂದು ತುಮಕೂರು ರಸ್ತೆಯ ಚಿಕ್ಕಬಿದರಕಲ್ ಸರ್ಕಾರಿ ಶಾಲೆಯ ಆಟದ ಮೈದಾನದಲ್ಲಿ ಬೆಳಗ್ಗೆ ಶ್ರೀ ನಂಜಾವಧೂತ ಸ್ವಾಮೀಜಿ ಕನ್ನಡದ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ದೊಡ್ಡಬಳ್ಳಾಪುರ ಶಾಸಕ ಎ ವೆಂಕಟರಮಣಪ್ಪ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಲಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಜವರಾಯಿಗೌಡ, ಮಾಜಿ ಶಾಸಕ ಆರ್ ಮಂಜುನಾಥ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಅಕ್ಟೋಬರ್ 31ರ ಸಂಜೆ ಕರುನಾಡ ವಿಜಯ ವೈಭವ ವೇದಿಕೆಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಠದ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಹಾಗೂ ನವದೆಹಲಿಯ ಜೈ ಭಾರತ ಮಾತಾ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ಶ್ರೀ ಹವಾ ಮಲ್ಲಿನಾಥ ಮಹಾರಾಜ ನಿರ್ಗುಡಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು, ಶಾಸಕ ಎಸ್ಆರ್ ವಿಶ್ವನಾಥ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಕೆ ಗೋಪಾಲಯ್ಯ, ಎಸ್ ಮುನಿರಾಜು, ಮಾಜಿ ವಿಧಾನ ಪರಿಷತ್ ಸದಸ್ಯ ಇ ಕೃಷ್ಣಪ್ಪ ಪಾಲ್ಗೊಳ್ಳಲಿದ್ದಾರೆ. ಚಲನಚಿತ್ರ ನಟ ಟೆನ್ನಿಸ್ ಕೃಷ್ಣ ಅವರಿಗೆ ಅಭಿನಂದನೆ ಗೌರವಿಸಲಾಗುವುದು ಎಂದು ಕೆಆರ್ ಕುಮಾರ್ ಹೇಳಿದರು. ವೇದಿಕೆ ಕಾರ್ಯಕ್ರಮದ ನಂತರ ಖ್ಯಾತ ವಾದ್ಯಗೋಷ್ಠಿ ತಂಡದವರಿಂದ ರಸಮಂಜರಿ, ಖ್ಯಾತ ಕಲಾವಿದರಿಂದ ನಗೆ ಹಬ್ಬ, ಮಿಮಿಕ್ರಿ, ನೃತ್ಯ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ನಂಬರ್ 1 ಕನ್ನಡ ರಾಜ್ಯೋತ್ಸವ ದಿನದಂದು ಮಹಾಲಕ್ಷ್ಮಿ ಲೇಔಟ್ ವ್ಯಾಪ್ತಿಯ ಸ್ಯಾಂಡಲ್ವುಡ್ ಸೋಫಾ ಫ್ಯಾಕ್ಟರಿ ಸರ್ಕಲ್ನ ಬಸವಧಾಮ ಉದ್ಯಾನವನದಲ್ಲಿ ಸಂಜೆ 5:30 ಗಂಟೆಗೆ ನಾಡು ನುಡಿ ಬಗ್ಗೆ ಜಾಗೃತಿ ಗೀತೆಗಳನ್ನು ಆಯೋಜಿಸಲಾಗಿದೆ ಎಂದು ಕೆಆರ್ ಕುಮಾರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸಂಚಾಲಕ ಜಿ ತಿಮ್ಮಪ್ಪ, ನಬಿಯುಲ್ಲಾ, ಚಿಕ್ಕಬಿದರಕಲ್ ಘಟಕದ ಅಧ್ಯಕ್ಷ ರಮೇಶ್, ಸಾಂಸ್ಕೃತಿಕ ಘಟಕ ಅಧ್ಯಕ್ಷ ವಿನಯ್, ಕೃಷ್ಣ ವೈಭವ ಹೋಟೆಲ್ ಮಾಲೀಕ ಶ್ರೀನಾಥ್ ಬೈಂದೂರು, ಕಾನೂನು ಸಲಹೆಗಾರ ಹನುಮಂತಪ್ಪ, ಚಿದಾನಂದ, ಪ್ರಕಾಶ್, ಸೋಮಶೇಖರ, ಸಿದ್ದರಾಜು ಉಪಸ್ಥಿತರಿದ್ದರು. ಒಂದು ದಿನ ಮುಂಚೆ ಕನ್ನಡ ಸೇನೆ ಕರ್ನಾಟಕ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹಮ್ಮಿಕೊಳ್ತಾ ಇರಲಿಲ್ಲ. ಈ ಸಲನೂ ಸಹ 31 ಅದ್ರ ಜೊತೆಯಲ್ಲಿ 1ನೇ ತಾರೀಕು ನವೆಂಬರ್ 1ನೇ ತಾರೀಕು ಚಿಕ್ಕಬಿದರಕಲ್ ಸರ್ಕಾರಿ ಆಟದ ಮೈದಾನದಲ್ಲಿ 31 ಓರಿಯಾನ ಮಾಲ್ ಹತ್ರ ಬಸವಧಾಮದಲ್ಲಿ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಿಮಗೆ ಸಂಬಂಧಪಟ್ಟಂತ ಎಲ್ಲ ವಿವರಗಳನ್ನು ನಿಮ್ಮ ಹತ್ರ ಲಗತ್ತಿಸಲಾಗಿದೆ. ಈಗಾಗಲೇ ನೆಲಮಂಗಲದಿಂದ ಓರಿಯನ್ ಮಾಲ್ ಸೋಪ್ ಫ್ಯಾಕ್ಟರಿವರೆಗೂ ಕನ್ನಡದ ಧ್ವಜವನ್ನು ಕನ್ನಡ ಸೇನೆಯಿಂದ ಕಟ್ಟಲಾಗ್ತಾ ಇದೆ. ಎಲ್ಲರೂ ಕನ್ನಡದ ಒಂದು ಹಬ್ಬದ ವಾತಾವರಣ, ಕನ್ನಡಿಗರ ಒಂದು ಶಕ್ತಿ, ಕನ್ನಡಿಗರ ಒಂದು ಭಾವನಾತ್ಮಕ ನಂಟನ್ನು ಧ್ವಜವನ್ನು ಕಟ್ಟಿದ್ರ ಮೂಲಕ ಈ ನಾಡನ್ನು ಕಟ್ಟಲಿಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ಕನ್ನಡ ಸೇನೆ ಕರ್ನಾಟಕದ ಸಂದೇಶ ಇದು ಪ್ರಾಮಾಣಿಕವಾಗಿ ಕನ್ನಡ ಸೇನೆಯಲ್ಲಿರುವಂಥ ಕಾರ್ಯಕರ್ತರು, ಪದಾಧಿಕಾರಿಗಳು, ರಾಜ್ಯಾಧ್ಯಕ್ಷರಿರ್ಬೋದು ಅಥವಾ ಸಾಮಾನ್ಯ ಕಾರ್ಯಕರ್ತರಿರ್ಬೋದು, ಬದುಕು, ಉದ್ಯೋಗ, ನಡುವೆ ಸಂಘಟನೆ, ಬೇರೆ ಸಂಘಟನೆಗಳಿಗೆ ಮಾದರಿಯಾಗಿ ಕನ್ನಡ ಕಟ್ಟುವಂಥ ಕೆಲಸವನ್ನು ಕನ್ನಡ ಸೇನೆ ಕರ್ನಾಟಕ ಪ್ರಾಮಾಣಿಕವಾಗಿ ರಾಜ್ಯದಲ್ಲಿ ಮಾಡ್ಕೊಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ 31 ಬೆಳಗ್ಗೆ ಶ್ರೀ ನಂಜಾವಧೂತ ಮಹಾಸ್ವಾಮಿಗಳ ಮೂಲಕ ಧ್ವಜಾರೋಹಣವನ್ನು ಮಾಡುವಂಥದ್ದು, ಮತ್ತೆ ರಕ್ತದಾನಕ್ಕೆ ಬೆಳಗ್ಗೆ 10:30ಕ್ಕೆ ಚಿಕ್ಕಬಿದರಕಲ್ ಆಟದ ಮೈದಾನದಲ್ಲಿ ರಕ್ತದಾನಕ್ಕೆ ಚಾಲನೆ ಕೊಡುವಂಥದ್ದು, ಧ್ವಜಾರೋಹಣದ ನಂತರ ಜಾನಪದ ತಂಡಗಳೊಂದಿಗೆ ಆಟದ ಮೈದಾನಕ್ಕೆ ಎಲ್ಲರೂ ಭಾಗವಹಿಸಿ ರಕ್ತದಾನದಲ್ಲಿ ಭಾಗವಹಿಸುವಂಥದ್ದು. ನಂತರ ಸಂಜೆ 3ರಿಂದ 4 ಗಂಟೆಗೆ ಸ್ಥಳೀಯ ಕನ್ನಡ ಸೇನೆಯ ಕಾರ್ಯಕರ್ತರು, ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಕನ್ನಡ ಸೇನೆ ಎಲ್ಲ ಜಿಲ್ಲಾಧ್ಯಕ್ಷರು ಭಾಗವಹಿಸ್ತಾ ಇದ್ದಾರೆ. ಬೀದರ್ ಇರ್ಬೋದು, ಗುಲ್ಬರ್ಗ, ಬೆಳಗಾಂ, ದಾವಣಗೆರೆ, ಕೊಪ್ಪಳ, ಬಳ್ಳಾರಿ, ಚಿಕ್ಕಮಗಳೂರು, ಮಂಗಳೂರು, ಮೈಸೂರು, ಇದರೆಲ್ಲ ಭಾಗದ ಜಿಲ್ಲಾಧ್ಯಕ್ಷಗಳು, ಕನ್ನಡ ಸೇನೆಯ ಪ್ರಮುಖ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಕನ್ನಡದ ಶಕ್ತಿಯನ್ನು ತುಂಬುವಂತಹ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಯಲ್ಲಿ ಬೆಂಗಳೂರು ನಗರದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸುವಂಥದ್ದು. ನಂತರ ಅಲ್ಲಿ ಬೆಳಿಗ್ಗೆ ಆ ನಂತರ ಸಂಜೆ
ಕನ್ನಡದ ನಾಡು ನುಡಿ ಬಗ್ಗೆ ಜಾಗೃತಿ ಗೀತೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಈ ಭಾಗದಲ್ಲಿ ಒಂದು ರಸಮಂಜರಿ ಕಾರ್ಯಕ್ರಮ ಮತ್ತು ಹಾಸ್ಯ ಸಂಜೆಯ ಕಾರ್ಯಕ್ರಮವನ್ನು ನಂಬಿಕೊಳ್ಳಲಿದೆ. ಈ ಭಾಗದ ಎಲ್ಲ ಜನತೆಗೆ ವಿಶೇಷವಾದ ಕಾರ್ಯಕ್ರಮವನ್ನು ಕೊಡಬೇಕು ಅನ್ನೋದೇ ಕನ್ನಡ ಸಂಘ ಕರ್ನಾಟಕದ ಒಂದು ಉದ್ದೇಶ. ಇದರ ಜೊತೆಯಲ್ಲಿ ಸಂಜೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಮತ್ತು ಹವಾ ಮಲ್ಲಿನಾಥ್ ಮಹಾರಾಜ್ ನಿರ್ಗುಡಿ ಜೈ ಭಾರತ್ ಸಂಸ್ಥೆಯ ದೆಹಲಿ ಇವರು ಆಗಮಿಸಿದ್ದಾರೆ. ಮತ್ತು ಸ್ಥಳೀಯ ಶಾಸಕರುಗಳು, ಸುತ್ತಮುತ್ತಲಿರುವಂಥ ಕನ್ನಡದ ಅಭಿಮಾನಿಗಳು, ಎಲ್ಲ ಪಕ್ಷರು, ಕಾಂಗ್ರೆಸ್ ಇರ್ಬೋದು, ದಳ ಇರ್ಬೋದು, BJP ಎಲ್ಲರನ್ನೂ ಒಗ್ಗೂಡಿಸಿ ಒಂದು ಕಾರ್ಯಕ್ರಮವನ್ನು ಮಾಡುವಂಥದ್ದೇ ವಿಶೇಷವಾದಂಥ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲರಿಗೂ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಚಿಕ್ಕಮಗಳೂರು ಘಟಕದ ಎಲ್ಲ ಪದಾಧಿಕಾರಿಗಳು ಕೈ ಜೋಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಧ್ಯಕ್ಷ ಇರ್ಬೋದು, ಚಿದ ಇರ್ಬೋದು, ಪ್ರಕಾಶ್ ಇರ್ಬೋದು, ಸಿದ್ದರಾಜ್ ಅವರೆಲ್ಲ ಸ್ನೇಹಿತರು, ಪದಾಧಿಕಾರಿಗಳು, ಮತ್ತು ಇದೇ ಭಾಗದಲ್ಲಿರುವಂಥ ರಾಜ್ಯ ಸಂಚಾಲಕರಾದಂಥ ಜಿ ತಿಮ್ಮಪ್ಪನವರು, ಶ್ರೀನಾಥ್ ಬೈದೂರವರು, ಅವರೆಲ್ಲರನ್ನೂ ಒಗ್ಗೂಡಿಸ್ಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಿದ್ದಾಗ ಅದು ತಮ್ಮೆಲ್ಲರ ಒಂದು ಪ್ರಚಾರದ ಮೂಲಕ ನಾಡು ನುಡಿ ಒಂದು ಸೇವೆ ಸಲ್ಲಿಸಲಿಕ್ಕೆ ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಕನ್ನಡ ಸೇನೆ ಕೇಂದ್ರ ಕಚೇರಿ ಪರವಾಗಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಅದಾದ ನಂತರ 1ನೇ ತಾರೀಕು ಸಂಜೆ ಒಡೆಯರ ಎದುರಿಗೆ ಬಸವಧಾಮದಲ್ಲಿ ನಾಡು ನುಡಿ ಬಗ್ಗೆ ಒಂದು ಜಾಗೃತಿ ಗೀತೆ ಮತ್ತು ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಭಾಗದಲ್ಲಿ ಒಂದು ಕನ್ನಡದ ಹಬ್ಬವನ್ನು ಆಚರಣೆ ಅಂತ ಮಾಡುವಂಥ ನಿರ್ಮಾಣವನ್ನು ಮಾಡಿ ಪ್ರತಿಯೊಬ್ಬರು ನಾಡು ನುಡಿ ಪರವಾಗಿ ಒಂದು ಸೇವೆ ಸಲ್ಲಿಸುವಂಥ ಕೆಲಸಕ್ಕೆ ನಾವೆಲ್ಲರೂ ಕನ್ನಡದ ರಥವನ್ನು ಎಳೆಯೋಣ ಅಂತ ಹೇಳಿ ಈ ಮೂಲಕ ನಾನು ಈ ಭಾಗದ ಎಲ್ಲ ಜನತೆಗೂ ಮನವಿಯನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ನಮ್ಮ ಹಾಸ್ಯ ಚಕ್ರವರ್ತಿಯಾದಂಥ ಟೆನ್ನಿಸ್ ಕೃಷ್ಣ ಅವರು ಇರ್ಬೋದು, ಮಿಮಿಕ್ರಿ ಗೋಪಿ, ನಯನ, ಮತ್ತು ಶಿವು, ಒಬ್ರಗಾಲ, ಮತ್ತು ಜಿ ಸರಿಗಮಪದಲ್ಲಿ ಮೊದಲ ವಿಧಾನದಂಥ ಶಿವಾನಿ ಅವರು ಬರ್ತಾ ಇದ್ದಾರೆ. ಬೀದರ್ ಜಿಲ್ಲೆಯಿಂದ ಶಿವಾನಿ ಅವರು ಬರ್ತಾ ಇದ್ದಾರೆ. ಕಂಬೋದ ರಂಗಯ್ಯ, ರಮೇಶ್ ಚಂದ್ರ ಅಲ್ಲಿ ಬರ್ತಾರೆ. ಇಲ್ಲಿ ನಿಮ್ಮ ಇದಕ್ಕೆ ಬರ್ತಾರೆ, ಒಡೆಯನ್ ಹತ್ರ. ನಿಮ್ಮ ಕರಪತ್ರದಲ್ಲಿ ಕೊಟ್ಟಿದ್ದೀನಿ. ಎಲ್ಲ ಕಲಾವಿದರು ಬಂದು ಒಂದು ಕನ್ನಡದ ಹಬ್ಬವನ್ನು ಆಚರಣೆಗೆ ನಿಮ್ಮ ಜೊತೆ ಕೈ ಜೋಡಿಸ್ತಾರೆ. ಅದಕ್ಕೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಸಹಕಾರವನ್ನು ಕೊಡಬೇಕು. ಈ ಮೂಲಕ ತಮ್ಮಲ್ಲಿ ನಾನು ಕನ್ನಡ ಸೇನೆ ಕೇಂದ್ರ ಕಚೇರಿ ಪರವಾಗಿ ನಮಗೂ ಸಹ ಶುಭವನ್ನು ಕೋರಿ ತಾವು ಸಹ ಎಲ್ಲರೂ ಈ ಕನ್ನಡದ ಹಬ್ಬದಲ್ಲಿ ಭಾಗವಹಿಸಿ ಅಂತ ಹೇಳಿ. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.